ಇಸ್ ವೆರಿ ಫೇಮಸ್ ಇನ್ ಬಿಗ್ ಬಾಸ್. ಪ್ರಿಯಾಂಕಾ ಎಲ್ಲರಿಗೂ ತುಂಬಾ ಇಷ್ಟ ಅದು. ಐ ಆಮ್ ಶೋರ್ ಎಷ್ಟೋ ಜನಕ್ಕೆ ಅನಿಸ್ತಿರುತ್ತೆ ಯಾವ ಮನೆ ಎಲ್ಲಿ ಏನು ಅಂತೆಲ್ಲ. ಅಂಥ ಕ್ವೆಶನ್ಸ್ನೆಲ್ಲ ಕೇಳೋದು ಬಿಟ್ಬಿಟ್ಟು ನನ್ನ ಅಡುಗೆ ಕಡೆ ಕಾನ್ಸಂಟ್ರೇಟ್ ಮಾಡೋರು ತುಂಬ ಒಳ್ಳೆಯದು. ಗುಡ್ ಮಾರ್ನಿಂಗ್. ಇವತ್ತು ನಾವು ಶೂಟಿಂಗ್ ಹೋಗ್ತಾ ಇದ್ವಿ. ಹ್ಯಾಶ್ಟ್ಯಾಗ್ ಪಾರ್ವತಿದು ಅಂದರೆ ಪ್ರಮೋಷನಲ್ ಆ್ಯಕ್ಟಿವಿಟಿ. ಸೊ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅವರು ನಾನು ರೆಡಿ ಆದಮೇಲೆ ಫೋನ್ ಮಾಡಿ ಹೇಳಿದ್ರು ನಿಯರ್ಲಿ 1 ಅವರ್ ಆಗುತ್ತೆ ಬರೋದು ಅಂತ. ಸೊ ಎನಿವೇಸ್ 1 ಅವರ್ ನನಗೆ ಏನೂ ಇರಲಿಲ್ಲ ಮಾಡೋದಕ್ಕೆ ಕೆಲಸ. ಅದಕ್ಕೆ ಬಿಫೋರ್ ನಾನು ಡ್ರೆಸ್ ಚೇಂಜ್ ಆಗೋದಕ್ಕಿಂತ ಮುಂಚೆ ಲೆಟ್ ಮಿ ಕುಕ್ ಸಮಥಿಂಗ್ ಅಂತ ಅನ್ನಿಸ್ತು. ಎನಿವೇಸ್ ಪಾಪ ಏನೋ ದೀಪಕ್ಗೆ ಮತ್ತು ನನ್ನ ಸಿಸ್ಟರ್ ಇನ್ ಲಾಗೆ ಮತ್ತು ಸಾಧ್ಯವಾದಷ್ಟು ಏನಾದರೂ ಚಿಕ್ಕದಾಗಿ ಏನಾದ್ರು ಐಟಮ್ ಮಾಡಿದ್ರೆ ಐ ಥಿಂಕ್ ತಿಂತಾರೆ ಅಂತ ಅನ್ನಿಸ್ತು. ಸೊ ಐ ಆಮ್ ಪ್ರಿಪೇರಿಂಗ್ ಸಮಥಿಂಗ್. ಆ್ಯಕ್ಚುಲಿ ತುಂಬ ಈಸಿಯೆಸ್ಟ್ ಯಾವುದೊಂದು ಯೋಚನೆ ಮಾಡಿದೆ. ಉಪ್ಪಿಟ್ಟು ಬಿಟ್ಟರೆ ನನಗೆ ಗೊತ್ತಿರುವಂಥದ್ದು ಅವಲಕ್ಕಿ ಬಾತು, ಚಿತ್ರಾನ್ನ. ಆ್ಯಂಡ್ ಚಿತ್ರಾನ್ನ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಆ್ಯಕ್ಚುಲಿ ಫ್ರಿಜ್ಜಲ್ಲೂ ಕೂಡ ಇನ್ನು ಚಿತ್ರಾನ್ನದ ಗೊಜ್ಜು ಇತ್ತು. ನಾನು ಮಾಡಿದ್ದಲ್ಲ, ಅಜ್ಜಿ ಮಾಡಿದ್ದು ಆಲ್ರೆಡಿ ಇತ್ತು. ಸೊ ಅದಕ್ಕೆ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಹೋಪ್ ಚಿತ್ರಾನ್ನ ಬದಲು ಇವತ್ತು ಅವಲಕ್ಕಿ ಉಪ್ಪಿಟ್ಟು ಆ್ಯಪ್ಟ್ ಅಂತ ಅನಿಸಿದೆ. ಲೆಟ್ಸ್ ಸಿ. ಸಿಂಪಲ್ ಆ್ಯಂಡ್ ವೆರಿ ಕ್ವಿಕ್ಕಾಗಿ ಮಾಡೋಕ್ಕಾಗುವಂಥದ್ದು ಚಿತ್ರಾನ್ನ ಬಿಟ್ಟರೆ ಅವಲಕ್ಕಿ ಉಪ್ಪಿಟ್ಟು ಆ್ಯಂಡ್ ನನಗೆ ಗೊತ್ತಿರೋದು ಇನ್ನೇನು ಪುಳಿಯೋಗರೆ, ವಾಂಗಿಬಾತು. ಹಾಂ, ಇಷ್ಟು ಬರುತ್ತೆ ಸದ್ಯಕ್ಕೆ. ಸೊ ಯಾಕೆ ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಡಿಸೈಡ್ ಮಾಡಿದೆ ಅಂದರೆ, ಅವಲಕ್ಕಿ ಅಂತ ಬಂದರೆ ಐ ಹ್ಯಾವ್ ಮೆನಿ ಸ್ಟೋರೀಸ್ ಟು ಬಿ ಹಾನೆಸ್ಟ್. ಅವಲಕ್ಕಿ ಅಂದರೆ ನನಗೆ ವೆರಿ ಸಿಂಪಲ್ ಡಿಶ್ ಮತ್ತು ಡಯಟ್ ಫುಡ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಪ್ಲಸ್ ತುಂಬ ಲೈಟ್ ಫೀಲ್ ಆಗುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಇವತ್ತು ನಾನು ಅವಲಕ್ಕಿ ಮಾಡೋಕ್ಕೆ ಡಿಸೈಡ್ ಮಾಡಿದ್ದು ಕೂಡ ಸೇಮ್ ರೀಸನ್. ಬೇಗ ಕ್ವಿಕ್ಕಾಗಿ ಮಾಡ್ಬೋದು. ಆ್ಯಂಡ್ ಉಪ್ಪಿಟ್ಟೆಲ್ಲ ತೊಗೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬೇಗ ಬೇಗ ಮಾಡೋದು, ಅಂದರೆ ಉರಿಬೇಕು. ಆ್ಯಂಡ್ ಉಪ್ಪಿಟ್ಟದು ರವೆ ಕೂಡ ಇರಲಿಲ್ಲ. ಅದಕ್ಕೆ ನಾನು ಇವತ್ತು ಈಗ ಸದ್ಯಕ್ಕೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಓಕೆ. ಸೊ ಇನ್ನೊಂದು ಸ್ಟೋರಿ ಏನಪ್ಪ ಅಂತಂದರೆ, ಅವಲಕ್ಕಿ ಅಂತ ಬಂದರೆ ಈ ಸ್ಯಾಟರ್ಡೇಸ್ ಬರುತ್ತಲ್ಲ, ಸ್ಯಾಟರ್ಡೇಸ್ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಐ ರಿಮೆಂಬರ್ ನಮ್ಮಮ್ಮ ಅರ್ಜೆಂಟ್ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಈ ಅವಲಕ್ಕಿ ಸಿಹಿ ಅವಲಕ್ಕಿ ಅಂತ ಮಾಡಿಕೊಡೋರು. ಸೊ ಸಿಹಿ ಅವಲಕ್ಕಿ ಸಿಂಪಲ್, ಅವರಿಗೆ ಸಿಂಪಲ್ ಹಿಂಗೆ ಅಂತ ಅಂದರೆ ಆ ವಾರ ಇಡೀ ಕಷ್ಟಪಟ್ಟು ಏನಾದರೂ ಮಾಡಿಕೊಟ್ಟಿರೋ ಅಡುಗೆಗಿಂತ ಈ ಅಡುಗೆ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ದ ರೀಸನ್ ಬಿಹೈಂಡ್ ಇಸ್ ಶುಗರ್, ಸಕ್ಕರೆ ಇರ್ತಾಯಿತ್ತು ಅದರಲ್ಲಿ. ಅದ್ರ ಜೊತೆಗೆ ಈ ಡ್ರೈ ಫ್ರೂಟ್ಸ್ಗಳು ಜಾಸ್ತಿ ಇರ್ತಾಯಿತ್ತು. ಆಮೇಲೆ ಬಾಳೆಹಣ್ಣು, ತುಪ್ಪ ಅದೆಲ್ಲ ಜಾಸ್ತಿ ಇರ್ತಾಯಿತ್ತು. ಸೊ ಅವಾಗೆಲ್ಲ ಒಂಥರ ಅದನ್ನು ತಿನ್ನಬೇಕು ಅಂದರೆ ಒಂಥರ ಸ್ಯಾಟರ್ಡೆ ಕಾಯ್ತಾ ಇರಬೇಕಾಗಿತ್ತು. ಸೊ ದಟ್ ಈಸ್ ಮೈ ಅವಲಕ್ಕಿ ಸ್ಟೋರಿ. ಆ್ಯಂಡ್ ಆಲ್ಸೋ ದೇವಸ್ಥಾನ ಅಂತ ಹೋದಾಗ ಅವಲಕ್ಕಿ ಚರ್ಪೆಲ್ಲ ಕೊಡ್ತಾರಲ್ಲ, ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ. ನಿಮಗೊಂದು ಟೆಂಪಲ್ ಕೂಡ ಗೊತ್ತಿರಬೇಕು, ಸೌತಡ್ಕ ಅಂತ ಹೇಳಿ. ಈ ಯಾವುದು ಸೌತ್ ಕೆನರಾ ರೀಜನಲ್ಲಿ ಬರೋವಂಥದ್ದು. ಅಲ್ಲೂ ಕೂಡ ಗಣೇಶನಿಗೆ ಏನು ಈ ಅವಲಕ್ಕಿ ಚರ್ಪಿಡ್ತಾರಲ್ಲ, ಅದು ಕೂಡ ಸಖತ್ತಾಗಿರುತ್ತೆ, ಬೆಲ್ಲದ್ದು. ಜಸ್ಟ್ ಒಂದ್ಸರಿ ವಾಶ್ ಮಾಡ್ಕೋತೀನಿ ಆ್ಯಂಡ್ ಅದನ್ನು ಹಾಗೇ ನೆನೆಯಕ್ಕೆ ಇಟ್ಬಿಡ್ತೀನಿ. ಆ್ಯಂಡ್ ಇನ್ನೊಂದು ಸ್ಟೋರಿ ಇದೆ, ಬಂದು ಹೇಳ್ತೀನಿ ಅಂತ. ಸೊ ಅವಲಕ್ಕಿ ಒಂಥರ ಅದಕ್ಕೆ ಒಂದಷ್ಟು ವೆರೈಟಿ ಇದೆ. ಆ್ಯಂಡ್ ಅವಲಕ್ಕಿಯಲ್ಲಿ ಎಷ್ಟೊಂದು ಅಡುಗೆ ಮಾಡ್ತೀನಿ. ಎಸ್ಪೆಷಲಿ ಖಾರ ಮಾಡ್ತೀನಿ ನಾನು, ವಿಚ್ ಇಸ್ ವೆರಿ ಫೇಮಸ್ ಇನ್ ಬಿಗ್ ಬಾಸ್. ಪ್ರಿಯಾಂಕಾ ಎಲ್ಲರಿಗೂ ತುಂಬಾ ಇಷ್ಟ ಅದು. ಖಾರ ಅವಲಕ್ಕಿ ಮಿಕ್ಸರ್ ಮಾಡ್ತಾರಲ್ಲ, ಅದು ನಮ್ಮ ಮನೇಲೇ ಪ್ರಿಪೇರ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಈ ತೆಳು ಅವಲಕ್ಕಿಯಲ್ಲೂ ಕೂಡ ಡ್ರೈ ಮಾಡಿಬಿಟ್ಟು ಅದನ್ನು ವಾರ ಇಡೀ ಇಟ್ಟು ತಿನ್ನೋ ಥರ ಅದೊಂದು ಡಿಶ್ಶು. ಸೊ ಎಲ್ಲರೂ ಎಷ್ಟೋ ಜನ ಗೊತ್ತಿರತ್ತೆ. ಸೊ ಅದೆಲ್ಲ ಮಾಡ್ಕೊಂಡು ತಿಂತೀನಿ ನಾನು. ಇವತ್ತು ನಾವು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀವಿ ಬಿಕಾಸ್ ಇನ್ಸ್ಟೆಂಟ್ ನಾವು ಏನು ಅವಲಕ್ಕಿ ಉಪ್ಪಿಟ್ಟು ಬೇಕಾಗೋದು ಇದು. ಆ್ಯಂಡ್ ನಾನು ಯೂಸ್ ಮಾಡೋದು ಈ ಗಟ್ಟಿ ಅವಲಕ್ಕಿ.
ಅಷ್ಟೊಂದೆಲ್ಲ ಬೇಡ. ಉಪ್ಪು, ಐಮ್ ಶ್ಯೂರ್ ಎಷ್ಟೋ ಜನಕ್ಕೆ ಅನಿಸ್ತಿರುತ್ತೆ ಯಾವ ಮನೆ ಎಲ್ಲಿ ಏನು ಅಂತೆಲ್ಲ. ಅಂಥ ಕ್ವೆಶನ್ಸ್ನೆಲ್ಲ ಕೇಳೋದು ಬಿಟ್ಬಿಟ್ಟು ನನ್ನ ಅಡುಗೆ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಎಸ್, ಸಮ್ಟೈಮ್ಸ್ ಯಾವ ಪ್ಲೇಸು ಏನು ಅಂತೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮ್ಟೈಮ್ಸ್ ಎಲ್ಲ ಟೈಮಲ್ಲೂ ಯಾವ ಪ್ಲೇಸು ಏನು ಐ ಡೋಂಟ್ ಥಿಂಕ್ ಸೊ, ಅದೊಂಥರ ಬೋರಿಂಗ್ ಸ್ಟಫ್ ಅಂತ ನಂಗನ್ಸುತ್ತೆ. ಫೈನ್, ನಾನು ಎಲ್ಲರೂ ಅಬ್ರಾಡ್ ಅಥವಾ ಎಲ್ಲಾದರೂ ಹೊರಗಡೆ ಒಂದು ಒಳ್ಳೆ ಪ್ಲೇಸ್ ಅಂತ ಬಂದಾಗ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ಪ್ರಿವಿಯಸ್ ಒಂದಷ್ಟು ವೀಡಿಯೋದಲ್ಲಿ UK, ಈ Airbnb ಎಲ್ಲ ಬರುತ್ತಲ್ಲ, ಅಂದರೆ ನಾವು ವಿಲ್ಲಾಗಳನ್ನೆಲ್ಲ ರೆಂಟ್ ಔಟ್ ಮಾಡಿರ್ತೀವಲ್ಲ ಆ ಪ್ಲೇಸ್ಗಳು. ಇದು ನಮ್ಮ ಮನೆ ಕಿಚನ್. ಒರೆಸ್ಕೊಳ್ಳಿ. ಕಣ್ಣಿಗೆ ಬಿದ್ದಿಲ್ಲ ಸದ್ಯ, ಕಣ್ಣು ಕೆಳಗಡೆ ಬಿತ್ತು. ಐ ಥಿಂಕ್ ಇದೇ ಇರಬೇಕು. ಅಜ್ಜಿ ಆ್ಯಕ್ಚುಲಿ ಎಕ್ಸ್ಪರ್ಟು. ಮನೆ ಏನೋ ನಾವೆಲ್ಲ ಖಾರದ ಪುಡಿ ತೊಗೊಬರ್ತೀವಲ್ಲ, ಹಾಗೆಲ್ಲ ಖಾರ ಪುಡಿ ಎಲ್ಲ ತೊಗೊಂಬರಲ್ಲ, ಅಜ್ಜಿನೇ ಮಾಡಿಸ್ತಾರೆ. ಸ್ವಲ್ಪ ಬೇರೆಯೇ ಇರುತ್ತೆ. ಇನ್ನು ಕೊತ್ತಂಬರಿ ಮತ್ತು ಕಾಯಿ ಹಾಕೋದಿದೆ, ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ. ನೆನೆಸಿರೋ ಅವಲಕ್ಕಿನ ಹಿಂಡಿ ಹಾಕೋದು. ಅವಲಕ್ಕಿ ಹೇಗೆ ಮಾಡ್ತಾರೆ ಅಂತ ಏನಾದರೂ ಗೊತ್ತಾ ಯಾರಿಗಾದರೂ? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಗೊತ್ತಿದ್ದರೆ ಕಮೆಂಟ್ ಮಾಡಿ ಬಿಲೋ ದಟ್ ಹೇಗೆ ಅವಲಕ್ಕಿ ತಯಾರಾಗುತ್ತೆ ಅಂತ. ಐಮ್ ಶ್ಯೂರ್ ನನಗೂ ಕೂಡ ನಾಲೆಡ್ಜ್ ಸಿಗ್ಬೋದು. ಐನೋ ಗೂಗಲ್ ಮಾಡ್ಬೋದು, ಬಟ್ ನಿಮ್ಮ ಕಮೆಂಟ್ಸ್ ಮುಖಾಂತರ ತಿಳ್ಕೊಡ್ತೀನಿ. ಲೆಟ್ಸ್ ಸಿ. ಅವಲಕ್ಕಿ ಈಸ್ ರೆಡಿ. ಕ್ವಿಕ್ಲಿ ಈಗ ನಾನು ರೆಡಿ ಆಗಿಬಿಟ್ಟು ಬರ್ತೀನಿ. ಓಕೆ, ಬಾಯ್, ಐಲ್ ಸಿ ಯು. ಆಲ್ಮೋಸ್ಟ್ ಐ ಗಾಟ್ ಕಾಲ್. ಇನ್ನೊಂದು 15 ನಿಮಿಷ ಬರ್ತಾರಂತೆ.
ಚಲೋ ಅಷ್ಟರೊಳಗೆ ಒಂದೆರಡು ಮೂರು ಬೈಟ್ ತಿನ್ನೋಣ. ಐ ಥಿಂಕ್ ನಮ್ಮ ಶೂಟಿಂಗ್ ಅವ್ರು ಬಂದರು ಅನ್ಸುತ್ತೆ. ಬಾ. ಗುಡ್ ಮಾರ್ನಿಂಗ್. ಅದು ಆ ಸೈಡಿಂದ ಎತ್ಕೊಂಡು ನೀಟಾಗಿ ಜೋಡಿಸ್ಕೊಂಡು ಫ್ರಿಜ್ ಡೋರ್ ಹಾಕಿರಲಿಲ್ಲ. ಹಾಕ್ಕೊಂಡಿದ್ದೀನಲ್ಲ. ಅದೇನು ಬೇಡ, ಅದ್ರಲ್ಲಿ ಇಟ್ಕೊ ಅಷ್ಟೇ. ಚಲೋ ಬಾಯ್.